ಸರ್, ಇದು ವಾಸ್ತು ದೋಷನ ಅಥವಾ ವಾಸನಾ ದೋಷನ ಅಂತ? ವಾಸನ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಮೈಂಡ್. ಓಕೆ, ಸೊ ನಮ್ಮ ಜೀವನದಲ್ಲಿ ಮನಸ್ಸೇ ಎಲ್ಲದಕ್ಕೂ ಕಾರಣ. ಓಕೆ. ಸೊ ಸ್ಮೆಲ್ ಅಂತಂದರೆ ಬರೀ ಒಂದು ಫಿಸಿಕಲ್ ಸ್ಮೆಲ್ ಅಂತಲ್ಲ. ವಾಸನೆ ಅಂತಂದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಸನೆಗಳು. ಡಾರ್ಕ್ ಫೋಬಿಯಾ ಇರುತ್ತೆ, ನೈಟ್ ಫೋಬಿಯಾ ಇರುತ್ತೆ. ಓಕೆ, ಸೊ ಇವೆಲ್ಲ ಫೋಬಿಯಾಸ್ ಅವಲ್ಲ. ಸೇಮ್ ಅದೇ ರೀತಿಯಾಗಿ ವಾಸ್ತು ಫೋಬಿಯಾ ಇದೆ. ಸೊ ಅಲ್ಲಿ ನಾನು ಚೇಂಜ್ ಮಾಡಿದ್ದಕ್ಕೆ ಇಲ್ಲಿ ಆಯ್ತು ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಇರೋದ್ರಿಂದ ನಿನ್ನಲ್ಲಿರ್ತಕ್ಕಂಥ ನಂಬಿಕೆ ನಿನ್ನನ್ನು ಸಮರ್ಥವಂತನಾಗಿ ಮಾಡುತ್ತೆ ಹೊರತು ನೀನು ಮಾಡಿರ್ತಕ್ಕಂಥ ವಾಸ್ತುನಲ್ಲಿ ಮಾಡಿರ್ತಕ್ಕಂಥ ಸರಿತಪ್ಪುಗಳಿಂದ ನಿನ್ನಲ್ಲಿ ಚೇಂಜ್ ಆಗಲ್ಲ. ನೀನು ಏನನ್ನ ಬಲವಾಗಿ ನಂಬ್ತೀಯ ಅದು ಮಾತ್ರ ಆಗ್ತಾ ಇದೆ. ನೀನು ಯಾವುದೋ ಒಂದು ಸ್ಟೋನ್ ತಂದು ಮನೇಲಿಟ್ಟರೆ ನಿನಗೆ ಆರೋಗ್ಯ ಸುಧಾರಿಸುತ್ತೆ ಅಂತಂದರೆ ನಿನಗೆ ಅಲ್ಲಿ ಪ್ಲಾಸಿಬೋ ಎಫೆಕ್ಟ್ ಆಗುತ್ತೆ. ಅಲ್ಲಿ ನಿನಗೆ ಆ ಸ್ಟೋನು ನಿನಗೆ ಆ ಪ್ಲಾಸಿಬೋ ಎಫೆಕ್ಟ್ನ ಕೊಡುತ್ತೆ ನಿನಗೆ. ಹೌದು. ಹಾಂ, ಸೊ ಅವಾಗೇನು ಅಂದ್ಕೊಂತೀನಿ, ನಿನ್ನ ಮೈಂಡ್ ನಿನ್ನ ಒಂದು ನಂಬಿಕೆನಲ್ಲಿ ಬದಲಾವಣೆ ಆಯಿತೇ ಹೊರತು ನಿನ್ನ ಕಲ್ಲಲ್ಲಿ ಬದಲಾವಣೆ ಆಗಲಿಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ನಾವು ಹೋದ ಎಪಿಸೋಡಲ್ಲಿ ಕಮರ್ಷಿಯಲ್ ವಾಸ್ತು ಅಂದರೆ ಏನು, ಹಾಗೆ ಸೈಂಟಿಫಿಕ್ ಆಗಿರ್ತಕ್ಕಂಥ ವಾಸ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋದ್ವಿ. ಈ ಒಂದು ಎಪಿಸೋಡಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ವಾಸ್ತು ದೋಷ ಇದೆನಾ ಅಥವಾ ವಾಸನಾ ದೋಷನ ಅಂತ ಹೇಳಿ ಅದ್ರ ಬಗ್ಗೆ ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ಸರ್ ಅವರು ಇದ್ದಾರೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ. ಸೊ ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು. ಸರ್, ಇದು ವಾಸ್ತು ದೋಷನ ಅಥವಾ ವಾಸನಾ ದೋಷನ? ಇದ್ರ ಬಗ್ಗೆ ನೀವು ಹೇಳ್ತಾ ಹೋದ್ರಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ವಿವರಣೆ ಕೊಡ್ತೀರಾ? ವಾಸನ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಮೈಂಡ್. ಓಕೆ, ಸೊ ನಮ್ಮ ಜೀವನದಲ್ಲಿ ಮನಸ್ಸೇ ಎಲ್ಲದಕ್ಕೂ ಕಾರಣ. ಓಕೆ. ಸೊ ಸ್ಮೆಲ್ ಅಂತಂದರೆ ಬರೀ ಒಂದು ಫಿಸಿಕಲ್ ಸ್ಮೆಲ್ ಅಂತಲ್ಲ. ವಾಸನೆ ಅಂತಂದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಸನೆಗಳು. ಓಕೆ. ಸೊ ಅಂದರೆ ನಮ್ಮ ಮನಸ್ಸು ಹೇಗೆ ನಿರ್ಮಾಣ ಆಗಿರುತ್ತೆ, ನಾವು ಮನಸ್ಸು ಅಂತ ಗೊತ್ತಾದ ಮೇಲೆ ಇಲ್ಲಿಯವರೆಗೂ ಕೂಡ ಆಗಿರ್ತಕ್ಕಂಥ ನಿರ್ಮಾಣ, ಮತ್ತು ಇಲ್ಲಿಂದ ಮತ್ತೆ ಇದರ ಆಧಾರ ಇಟ್ಕೊಂಡು ಮತ್ತೆ ಮುಂದಕ್ಕೆ ಆಗ್ತಕ್ಕಂಥ ನಿರ್ಮಾಣ, ಈ ಒಂದು ವಾಸನೆ ಮುಖಾಂತರ ಆಗ್ತಕ್ಕಂಥ ದೋಷಗಳೇನು. ನಾವು ವಾಸ್ತು ದೋಷ ಅಂತ ಅಂದ್ಬಿಟ್ಟು ಒಂದು ಕಟ್ಟಡದ ಮೇಲೆ ದೋಷ ಹಾಕೋದಕ್ಕೂ ನಮ್ಮ ಮನಸ್ಸಿನ ಮೇಲೆ ನಾವು ದೋಷವನ್ನು ಆರೋಪ ಮಾಡಿಕೊಳ್ಳೋದಕ್ಕೂ ವ್ಯತ್ಯಾಸ ಏನು, ಯಾವುದು ನಿಜವಾಗಿರ್ತಕ್ಕಂಥ ದೋಷ ಅಂತ ನೋಡಿದಾಗ ವಾಸ್ತು ದೋಷಕ್ಕಿಂತ ವಾಸನಾ ದೋಷಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ನಾವು ಕೊಡಬೇಕು. ಯಾಕಂದರೆ ಇವತ್ತು ನಾವು ಭಯದಿಂದ ಜೀವನ ಮಾಡ್ತಾ ಇದ್ದೀವಿ. ಭಯ ಅಂತಂದರೆ ನಾವು ಮಾತಾಡಿದ್ವಿ, ಒಂದು ಆರೋಗ್ಯದ ಭಯ, ಒಂದು ಹಣದ ಭಯ, ಅಧಿಕಾರದ ಭಯ, ಅಥವಾ ಒಂದು ಕುಟುಂಬದ ಒಂದು ಭಯ, ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಭಯಗಳಿಗೆ ಕಾರಣ ನಮ್ಮ ವಾಸನೆಗಳೇ. ಯಾಕೆಂದರೆ ನಾವು ಇಲ್ಲಿಯವರೆಗೂ ಕೂಡ ನಮ್ಮ ಮನಸ್ಸು ಯಾವ ರೀತಿ ನಾವು ನಿರ್ಮಾಣ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ವಾಸನೆಗಳು ನಿರ್ಮಾಣ ಆಗಿರ್ತವೆ. ಓಕೆ. ಸೊ ಅವುಗಳನ್ನು ಆಧಾರವಾಗಿಟ್ಕೊಂಡು ನಾವು ನೋಡಿದಾಗ ನಮಗೆ ವಾಸನೆನ ಅಥವಾ ವಾಸ್ತ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ವಾಸನೆಗಳು ಅಂತ ಹೇಳಿ ನಾವು ಹೇಳ್ತಾ ಹೋದಾಗ ಅಲ್ಲಿ ಏನೇನು ಒಂದು ಗುಣಗಳು ಬರ್ಬೋದು ಆ್ಯಕ್ಚುಲಿ? ಸೊ ಎವ್ರಿಥಿಂಗ್ ಪ್ಯೂರಿಫಿಕೇಷನ್ ಆಫ್ ಮೈಂಡ್ ಅಂತ ಏನು ಕರಿತೀವಿ, ನಮ್ಮ ಒಂದು ಮನಸ್ಸಿನ ಒಂದು ಪ್ಯೂರಿಫೈ ಮಾಡ್ತಕ್ಕಂಥ ಒಂದು ನಾವು ನೋಡಿಕೊಂಡಾಗ ಸೊ ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ಮನಸ್ಸು ದೋಷದಿಂದ ಕೂಡಿದೆ. ಇವತ್ತು ನಾವು ಮಾತಾಡಿದ್ವಿ, ಇವತ್ತು ಭಯ ಅಂತಂದ ತಕ್ಷಣ ನಮಗೆ ಅಂದರೆ ಯಾರನ್ನ ನೋಡಿ ಭಯ ಬಂತು, ಇನ್ನು ಪ್ರಪಂಚವನ್ನು ನೋಡಿ ಭಯ ಬಂತ, ಅಥವಾ ನನ್ನನ್ನು ನೋಡಿ ವ್ಯಕ್ತಿನ ನೋಡಿ ಭಯ ಬಂತ, ಯಾವುದನ್ನು ನೋಡಿ ಭಯ ಬಂತು? ಈ ಭಯಕ್ಕೆ ಮೂಲ ಕಾರಣ ಏನು? ಸೊ ನಾನು ಯಾವುದೇ ಒಂದು ಭಯದ ಹಿಂದೆ ನಾನು ಮುಖ್ಯವಾದ ಅಲ್ಟಿಮೇಟ್ ಫಿಯರ್ ಏನಪ್ಪ ಅಂದರೆ ಸತ್ತು ಹೋಗ್ತೀನಿ, ನನಗೆ ಸಾವು ಬರುತ್ತೆ. ಒಂದು ಆರೋಗ್ಯಕ್ಕೆ ಒಂದು ನಾವು ಭಯ ಬೀಳೋದಾಗಲಿ, ಹಣಕ್ಕೆ ಭಯ ಬೀಳೋದಾಗಲಿ, ನಾನು ಸತ್ತು ಹೋಗ್ತೀನಿ. ಇಲ್ಲಾಂದರೆ ಹಣ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ, ಆರೋಗ್ಯ ಇಲ್ಲ ಅಂದ್ರೆ ಸತ್ತೋಗ್ತೀನಿ. ಸೊ ನನ್ನ ಅಲ್ಟಿಮೇಟ್ ಒಂದು ಇದು ನೋಡಿಕೊಂಡಾಗ ನನಗೆ ನನ್ನ ಸಾವು ಅನ್ನೋದೇನಿದೆ ಅದಕ್ಕೆ ನಾನು ವಿಪರೀತವಾಗಿ ಭಯಪಡ್ತಾ ಇದ್ದೀನಿ, ಸಾವಿಗೆ. ಬಟ್ ಭಯಪಡ್ತಾ ಇದ್ದೀನಿ, ಬಟ್ ಅದನ್ನು ನಾನು ನಿವಾರಣೆ ಮಾಡೋಕ್ಕೆ ಸಾಧ್ಯನಾ? ಸಾವು ಅನ್ನೋದು ಖಚಿತ ಅದನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ಆಗ ನಾನು ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ನಾನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಯಾವುದ್ರ ಬಗ್ಗೆ ನಾನು ಭಯಪಡ್ತಾ ಇದ್ದೀನಿ ಅದು ಖಚಿತ, ಅದನ್ನು ನಾನು ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಂದು ಈ ಭೂಮಿ ಮೇಲೆ ಒಂದು ಹುಟ್ಟಿದೆ ಅಂದರೆ ಅದು ಹೋಗುತ್ತೆ ಅದು. ಓಕೆ, ನಾವು ಮಾತಾಡ್ಕೊಂಡ್ವಿ ಯಾವ ರೀತಿ ಒಂದು ಮನೆಯಲ್ಲಿ ಒಬ್ಬ ವಾಸ್ತು ಪುರುಷ ಇರ್ತಾನೆ,
ಅದೇ ರೀತಿ ಈ ದೇಹದಕ್ಕೆ ಇರ್ತಕ್ಕಂಥ ವಾಸ್ತುಪುರುಷ ನಾನು ಹೊರತು ನಾನು ದೇಹ ಅಲ್ಲ. ಸೊ ದೇಹ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್. ಹೌದು. ಸೊ ನೂರಾರು ಒಂದು ಎನರ್ಜಿ ಬಾಡೀಸ್ ಅಂತ ಏನು ಕರಿತೀವಿ, ಎನರ್ಜೀಸ್, ದೇವತೆಗಳು ಈ ಶರೀರ ನಿರ್ಮಾಣಕ್ಕೆ ಅವರು ಪಟ್ಟಿರ್ತಕ್ಕಂಥದ್ದೆಲ್ಲ ಒಂದು ಶ್ರಮದಿಂದ ನನಗೆ ದೇಹ ಸಿಕ್ಕಿದೆ. ಹೌದು. ದೇಹ ನಾನು ಮಾಡ್ಕೊಂಡಿದ್ದಲ್ಲ. ಯಾಕೆ ಮನೆ ನಾನು ಕಟ್ಟಬೇಕು ಅಂದರೆ ನಾನು ಕಟ್ಟೋದಲ್ಲ ಮನೆ, ಅದು ನೂರಾರು ಜನ ಸೇರಿ ಮನೆ ಕಟ್ತಾರೆ. ಕೇವಲ ನನ್ನ ಆಲೋಚನೆ ಅಷ್ಟೇ. ಮನೆ ಕಟ್ಟಬೇಕು ಅನ್ನೋ ಒಂದು ಆಲೋಚನೆಗೆ ಎಲ್ಲರೂ ಬಂದು ಆ ಒಂದು ಆಲೋಚನೆಗೆ ಸಹಕಾರ ಕೊಟ್ಬಿಟ್ಟು ಅದನ್ನು ನಿರ್ಮಾಣ ಮಾಡಿ ಹೋಗ್ಬಿಡ್ತಾರೆ. ನೋಡಿ, ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಬರ್ತಾರೆ. ಒಬ್ಬ ಆರ್ಕಿಟೆಕ್ಟಿಂದ ಶುರು ಮಾಡಿದ್ದು, ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಸ್ಟ್ರಕ್ಚರ್ ಇಂಜಿನಿಯರ್ ಆಗಿರ್ಬೋದು, ಇಂಟೀರಿಯರ್ ಇಂಜಿನಿಯರ್ ಆಗಿರ್ಬೋದು, ಪ್ಲಂಬರ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಇಂಜಿನಿಯರಿಂಗ್ಸ್ ಫಸ್ಟ್ ಡಿಸೈನ್ ರೆಡಿ ಆಗುತ್ತೆ. ಡಿಸೈನ್ ರೆಡಿ ಆದಮೇಲೆ ಅದಕ್ಕೆ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಸ್ಟಾರ್ಟ್ ಆಗುತ್ತಾರೆ. ಸೊ ಅದೆಲ್ಲ ಬರ್ತಾರೆ. ಅಂದರೆ ನಿನ್ನ ಒಂದು ಆಲೋಚನೆಗೆ ರೂಪ ಕೊಡೋದಕ್ಕೆ ಎಷ್ಟು ಜನ ಬರ್ತಾರೆ. ಬಂದ್ಬಿಟ್ಟು ಅದಕ್ಕೆ ರೂಪ ಕೊಟ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ, ಅದೃಶ್ಯ ಆಗಿಬಿಡ್ತಾರೆ ಅವರು. ಆಮೇಲೆ ಕಾಣೋದೇ ಇಲ್ಲ. ನಾವು ಅವ್ರನ್ನ ಗುರುತು ಹಿಡಿಯಲ್ಲ. ಆಮೇಲೆ ಹೌದು, ಮನೆ ಕಟ್ಟಬೇಕಾದ್ರೆ ಮಾತ್ರ ನೋಡಿರ್ತೀವಿ ಹೊರತು ಅವ್ರು ಎಲ್ಲಿಂದ ಬಂದರು, ಎಲ್ಲೂ ಹೋದರು, ಜಸ್ಟ್ ಅಪಿಯರ್ ಆದರು, ಡಿಸಪಿಯರ್ ಆದರು ಅಷ್ಟೇ. ಒಂದು 6 months 1 ವರ್ಷನೋ ಮಾತ್ರ ಆ ಟೈಮಲ್ಲಿ ಅಪಿಯರ್ ಆದರು, ಆಮೇಲೆ ಡಿಸಪಿಯರ್ ಆದರು. ಸ್ವಲ್ಪ ಇದನ್ನು ನಾವು ಆಳವಾಗಿ ನೋಡಿದಾಗ, ಅಪಿಯರ್ ಆ್ಯಂಡ್ ಡಿಸಪಿಯರ್ ಬಗ್ಗೆ ನಾವು ಥಿಂಕ್ ಮಾಡಿದಾಗ ಅವ್ರು ಬಂದರು ಹೋದರು ಅಷ್ಟೇ. ಆ ಮನೆ ನಿರ್ಮಾಣ ಆಗಿಬಿಡುತ್ತೆ ನನಗೆ. ಒಂಥರ ನಾನು ಏನಾದರೂ ಒಂದು ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಟಕ್ 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 ಅಂತ ನಿರ್ಮಾಣ ಆಯಿತು ಅಂತ ಅವ್ನು ನೋಡ್ಕೊಂಡಾಗ ಯಾರ್ಯಾರೋ ಬಂದರು, ಏನೇನೋ ಇಟ್ಟರು, ಏನೇನೋ ಮಾಡಿದ್ರು, ಹೋಗ್ಬಿಟ್ರು, ಮನೆ ಆಗೋಗ್ಬಿಡುತ್ತೆ ಅದು. ಅಂದರೆ ಅಲ್ಲಿ ಜಾಗದಲ್ಲಿ ಖಾಲಿ ಇತ್ತು, ಇದಕ್ಕಿದ್ದಂಗೆ ಮನೆ ನಿರ್ಮಾಣ ಆಯಿತು, ಯಾರೋ ಬಂದರು, ನಿರ್ಮಾಣ ಮಾಡಿದ್ರು, ಕೊಟ್ಟರು. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು? ನನ್ನ ಮನಸ್ಸಿನೊಳಗೆ ಒಂದು ಆಲೋಚನೆ ಬಂತು, ಮನೆ ಕಟ್ಟಬೇಕು ಅನ್ನೋ ಒಂದು ಆಲೋಚನೆ ಬಂತು. ಆ ಆಲೋಚನವನ್ನು ನಾನು ಬಲಪಡಿಸ್ತಾ ಹೋದೆ. ಬಲಪಡಿಸಿ ಒಂದು ದಿನ ನನಗೆ ಒಂದು ಡಿಸಿಷನ್ ತೊಗೊಂಡೆ. ನನಗೆ ಇವತ್ತು ಮನೆ ಬೇಕು ಅನ್ನೋ ಡಿಸಿಷನ್ ತೊಗೊಂಡೆ. ಸೊ ಅದಾಯ್ತದು. ಅಂದರೆ ಏನು ಅರ್ಥ? ಇಲ್ಲಿ ವಾಸನೆ ಭಾಳ ಇಂಪಾರ್ಟೆಂಟು, ವಾಸ್ತು ಅಲ್ಲ. ನನ್ನ ಮನಸ್ಸಿನಲ್ಲಿ ನಾನು ಏನು ಅಂದುಕೊಳ್ತೀನಿ ಅದು ಆಗ್ತಾಯಿದೆ. ಕೆಲವು ಅಂದುಕೊಳ್ತೀನಿ ಆಗಲ್ಲ, ಕೆಲವು ಅಂದುಕೊಂಡ್ರೆ ಆಗ್ತದೆ. ಯಾಕೆ ಅಂದುಕೊಂಡ್ರೆ ಆಗ್ತಾಯಿಲ್ಲ, ಯಾಕೆ ಅಂದುಕೊಂಡು ಆಗ್ತಾ ಇದ್ದಾವೆ, ಇದನ್ನು ನಾವು ಚೆಕ್ ಮಾಡಿಕೊಂಡಾಗ ನನ್ನ ಮೈಂಡ್ನ ಪರಿಸ್ಥಿತಿ ಗೊತ್ತಾಗುತ್ತೆ ನನಗೆ. ಭಾಳಷ್ಟು ಅಂದುಕೊಳ್ತೀವಿ ನಾವು. ಹೌದು. ಓಕೆ, ನಾನು ಇಂಥ ಮನೆ ಕಟ್ಬೇಕಂತ ಅಂದ್ಕೊಳ್ತೀನಿ. ಅಂಥ ಮನೆ ಕಟ್ಟದೇ ಹೋಗ್ತೀನಿ, ಇನ್ನೊಂದು ಥರ ಮನೆ ಕಟ್ತೀನಿ. ಫಾರ್ ಎಕ್ಸಾಂಪಲ್, ದೊಡ್ಡ ಮನೆ ಕಟ್ಬೇಕಂತ ಇರುತ್ತೆ ಅಂತ ಅಂದ್ಕೊ, ಅದು ಕಟ್ಟೋಕ್ಕಾಗಲ್ಲ, ಚಿಕ್ಕದು ಕಟ್ತೀನಿ. ದೊಡ್ಡ ಕಾರ್ ತೊಗೋಬೇಕಂತ ಇರುತ್ತೆ, ತೊಗೊಳಕ್ಕಾಗಲ್ಲ, ಚಿಕ್ಕ ಕಾರ್ ತೊಗೊತೀನಿ. ಓಕೆ, ಸೊ ಇಂಥ ಆಫೀಸಲ್ಲಿ ನಾನು ಈ ಥರನೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಅದು ಆ ಪೊಸಿಷನ್ ಸಿಗೋಲ್ಲ ನನಗೆ, ಬೇರೆ ಪೊಸಿಷನ್ ಸಿಗುತ್ತೆ. ಮತ್ತು ಕೆಲವು ಅಂದ್ಕೊಳ್ತೀನಿ ಆಗುತ್ತೆ, ಕೆಲವು ಅಂದ್ಕೊಂಡ್ರೂ ಆಗಲ್ಲ. ಏನಿರ್ಬೋದು? ವಾಸನಾ ದೋಷನೇ ಕಾರಣ ಆಗಿರ್ಬೋದು. ವಾಸನಾ ದೋಷಗಳೇ. ಯಾಕೆ ಕೆಲವು ಆಗುತ್ತೆ, ಯಾಕೆ ಕೆಲವು ಆಗಲ್ಲ? ಸೊ ಇದರ ಹಿಂದೆ ತುಂಬ ಒಂದು ಸೈನ್ಸ್ ಇದೆ. ಕೆಲವು ಅಂದ್ಕೊಂಡ್ರೆ ಆಗ್ತವೆ, ಕೆಲವು ಅಂದ್ಕೊಂಡ್ರೆ ಆಗಲ್ಲ. ನೀನು ಏನು ಮಾಡಿದ್ರೂ ಆಗಲ್ಲ. ನೀನು ಏನು ಪ್ರಯತ್ನ ಪಟ್ಟರು ಕೆಲವೊಂದು ನಿನಗೆ ಸಿಗಲ್ಲ ನಿನಗೆ. ಅದಕ್ಕೆ ಏನು ಕಾರಣ ಇರ್ಬೋದು? ಅದಕ್ಕೆ ವಾಸನಾ ದೋಷಗಳೇ. ಯಾಕೆಂದರೆ ಒಬ್ಬೊಬ್ಬರಿಗೆ ನಿನಗೆ ನಿನ್ನ ಒಂದು ಅರ್ಹತೆಗೆ ಏನು ಸಿಗಬೇಕು ಅದು ಸಿಗುತ್ತೆ. ಅರ್ಹತೆಗೆ ಮಿಂಚು ನಿನಗೆ ಒಂದು 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 ಇಂಚು ಸಿಗಲ್ಲ ನಿನಗೆ. ಸೊ ಅರ್ಹತೆನ ಮಿಂಚು ನಾವು ಬಯಸಕ್ಕೆ ಹೋದರೆ ಏನಾಗುತ್ತೆ, ನಾವು ಅರ್ಹತೆನ ಸಂಪಾದನೆ ಮಾಡಬೇಕಾಗುತ್ತೆ. ಓಕೆ, ಅರ್ಹತೆನ ಸಂಪಾದನೆ ಮಾಡದೆ ಬರೀ ಆಕಾಂಕ್ಷೆ ಇಟ್ಕೊಂಡ್ರೆ ಆಗಲ್ಲ. ಇದನ್ನು ಕೂಡ ಒಂದು ನಾವು ಡಿಸೈರ್ ಎಪಿಸೋಡಲ್ಲಿ ಮಾತಾಡಿದ್ವಿ, ಬೇಕಾದ್ರೆ ಅದನ್ನು ನಾವು ನೋಡ್ಬೋದು ಅದನ್ನು. ಸೊ ಅದೇ ರೀತಿಯಾಗಿ ನಮ್ಮ ವಾಸನೆಗಳು ಕೂಡ ಅಷ್ಟೇ. ನಮಗೆ ಈಗಾಗಲೇ ನಮ್ಮಲ್ಲಿ ಏನೆಲ್ಲ ವಾಸನೆಗಳ ಒಂದು ಸಮೀಕರಣ ಆಗಿ ಅದೊಂದು ಬಿಲ್ಡಿಂಗ್ ಸ್ಟ್ರಕ್ಚರಾಗಿ ಕೂತ್ಕೊಂಡಿದೆ ನಮ್ಮ ಮೈಂಡಲ್ಲಿ. ಏನೇನು ಕೂತ್ಕೊಂಡಿದೆ ಅಂತ ನೋಡ್ಬೇಕು ನಾವು. ಅದನ್ನು ನೋಡಿದಾಗ ಅದರ ಆಧಾರವಾಗಿ ನಮ್ಮ ಜೀವನ ನಡೀತಾ ಇದೆ ಇವಾಗ. ಯಾಕಂದರೆ ನಂಬಿಕೆ ಇಲ್ಲ ಅಂದರೆ ಜೀವನ ಇಲ್ಲ. ನಂಬಿಕೆ ಇಟ್ಕೊಂಡೆ ಜೀವನ ನಡೆಸ್ತಾ ಇದ್ದೀವಿ. ಇಲ್ಲಿ ವಾಸನೆ ಅಂತ ಅಂದಾಗ ಏನೇನು ನಾವು ಇಲ್ಲಿ ಪರಿಗಣನೆಗೆ ತಗೊಳ್ಬೋದು? ಆ್ಯಕ್ಚುಲಿ ಒಂದು ಡಿಸೈರ್ ಬಗ್ಗೆ ಮಾತಾಡ್ತಾ ಹೋದ್ವಿ, ಡಿಸೈರ್ ಆ್ಯಂಡ್ ಡಿಸರ್ವ್ ಅಂತ ಹೇಳಿ. ನನಗೆ ಇವತ್ತಿನ ದಿವಸ ಒಂದು ಮನೆ ಕಟ್ಸ್ಬೇಕು, ಆಗಲೇ ಹೇಳ್ತಾ ಹೋದ್ರಿ, ದೊಡ್ಡ ಮನೆ ಕಟ್ಸ್ಬೇಕು ಅಂತ ಇದ್ದೆ, ಬಟ್ ಚಿಕ್ಕ ಮನೆಗೆ ಹೋದೆ ನಾನು ಅಂತ ಹೇಳ್ಬಿಟ್ಟು. ಅದೇ ಥರ ಈಗ ನಮ್ಮ ವಿಚಾರ ಬಂದ್ಬಿಟ್ಟು ಇಲ್ಲಿ ವಾಸ್ತು ದೋಷನ ಅಥವಾ ವಾಸನಾ ದೋಷನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದನ್ನು ಇನ್ನೂ ನೀವು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ಯಾವ ಥರ ಕನೆಕ್ಟ್ ಮಾಡ್ತೀರಾ? ನಾವು ಮೊದಲೇ ಮಾತಾಡಿದ್ವಿ, ವಾಸ್ತು ಅನ್ನೋದಕ್ಕೆ ದೋಷ ಇಲ್ಲ. ಓಕೆ, ನಾವು ಅದನ್ನು
ಒಂದು ಕಮರ್ಷಿಯಲ್ ಆಗಿ ತೊಗೊಂಡಾಗ ಮಾತ್ರ ಅವ್ರು ಬಂದು ಹೇಳ್ಬೋದು ಈ ದೋಷಗಳಿದ್ದಾವೆ ಅಂತ. ನಮಗಾಗಿ ನಮ್ಮ ಒಂದು ಕಣ್ಣಿಗೆ ದೋಷಗಳು ಕಾಣಿಸಲ್ಲ, ಅದು ಇನ್ನೊಬ್ಬರು ಬಂದು ಹೇಳಬೇಕು ನಮಗೆ. ಅವರು ವಾಸ್ತು ಕನ್ಸಲ್ಟೆಂಟೋ ವಾಸ್ತು ಪಂಡಿತರೋ ಬರ್ತಾರೆ, ಇದೊಂದು ದೋಷ ಇದೆ, ಹಿಂಗಿದೆ, ಇದನ್ನು ಚೇಂಜ್ ಮಾಡಿ ಮಾಡ್ತೀವಿ ಅಂತ. ಸೊ ನಮ್ಮ ನಂಬಿಕೆಯಲ್ಲಿ ಏನಾಗುತ್ತೆ, ಇದನ್ನು ಮಾಡಿದರೆ ಆಗಿಬಿಡುತ್ತೆ ಅನ್ನೋ ನಂಬಿಕೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಹೌದು, ಬಲವಾಗಿ. ಅದಕ್ಕೆ ಬಲವಾಗಿ ಆ ಮನಸ್ಸಲ್ಲಿ ಬರೋದಕ್ಕೆ ಕಾರಣ ಏನು? ಇನ್ಫ್ಲೂಯೆನ್ಸ್. ಎಲ್ಲರೂ ಹೇಳ್ತಾರೆ, ಹೌದು ನಾನು ಮಾಡಿಸಿದ್ದೆ, ಇವ್ರು ಬಂದಿದ್ರು ನಮ್ಮ ಮನೆಗೆ, ಇದು ಮಾಡಿಸಿದೆ, ನನಗೆ ಸರ್ವ್ ಇತ್ತು. ಇದು ಇನ್ನೊಬ್ರು ಹೇಳ್ತಾರೆ, ಅವ್ರು ಕರೆಕ್ಟು, ಇದು ಕರೆಕ್ಟು. ನಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ನಮ್ಮ ನೆಂಟರು ಎಲ್ಲರೂ ಕೂಡ ನಮ್ಮ ವಾಸನೆಗೆ ಒಗ್ಗರಣೆ ಹಾಕ್ತಾರೆ. ಅಂದರೆ ವಾಸನೆ ಬಲಪಡುತ್ತೆ. ಓಕೆ. ಸೊ ನಾವೆಲ್ಲ ಮಾಡಿ ನೋಡಿದ್ದೀವಿ, ನೀನು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡು, ನೀನು ಅಷ್ಟೇ ಆಗೋಗ್ಬಿಡುತ್ತೆ ನನಗೆ. ಸೊ ಆಗ ಅಲ್ಲಿ ಏನಾದರೂ ಮಾಡಿದಾಗ ಆಟೋಮೆಟಿಕ್ ಆಗುತ್ತೆ. ಅಲ್ಲಿ ಆಗಿದ್ದು ನೀನು ಚೇಂಜ್ ಮಾಡೋದಕ್ಕೋಸ್ಕರ ಆಗಿಲ್ಲ, ನಿನ್ನ ನಂಬಿಕೆ ಬಲಪಟ್ಟದಕ್ಕೋಸ್ಕರ ಆಗಿದೆ. ಸೊ ಅಲ್ಲಿ ನಾನು ಚೇಂಜ್ ಮಾಡಿದ್ದಕ್ಕೆ ಇಲ್ಲಿ ಆಯಿತು ಅನ್ನೋ ಒಂದು ನಂಬಿಕೆ ನನ್ನಲ್ಲಿರೋದ್ರಿಂದ, ನಿನ್ನಲ್ಲಿ ಇರ್ತಕ್ಕಂಥ ನಂಬಿಕೆ ನಿನ್ನನ್ನು ಸಮರ್ಥವಂತನಾಗಿ ಮಾಡುತ್ತೆ ಹೊರತು ನೀನು ಮಾಡಿರ್ತಕ್ಕಂಥ ವಾಸ್ತುನಲ್ಲಿ ಮಾಡಿರ್ತಕ್ಕಂಥ ಸರಿತಪ್ಪುಗಳಿಂದ ನಿನ್ನಲ್ಲಿ ಚೇಂಜ್ ಆಗಲ್ಲ. ನೀನು ಏನನ್ನ ಬಲವಾಗಿ ನಂಬ್ತೀಯ ಅದು ಮಾತ್ರ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ವಾಸನಾ ದೋಷನೆ ಅಂತ ಹೇಳಿ ಕರಿಬೋದು. ಆ್ಯಕ್ಚುಲಿ ವಾಸನೆ ಅಂತಂದರೆ ನನ್ನ ಮನಸ್ಸಿಗೆ ಹೇಳ್ತಾರೆ. ಎಸ್, ಮನಸ್ಸಿನ ದೋಷಗಳೇ ಹೊರತು ವಾಸ್ತು ದೋಷಗಳಿಲ್ಲ. ಯಾಕಂದರೆ ವಾಸ್ತು ಅನ್ನೋದು ಈಗಾಗಲೇ ಒಂದು ನಿರ್ಮಿತವಾಗಿರ್ತಕ್ಕಂಥ ಒಂದು ವಸ್ತು, ಒಂದು ಕಟ್ಟಡ. ಸೊ ಆ ಕಟ್ಟಡವನ್ನು ನಾನು ನನ್ನ ಒಂದು ಎನರ್ಜಿ ಸಿಸ್ಟಮ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕೇ ಹೊರತು ನಾನು ಅಲ್ಲಿ ಸರಿಪಡಿಸೋದ್ರಿಂದ ನನ್ನ ಜೀವನ ಸರಿ ಹೋಗುತ್ತೆ ಅನ್ನೋದು ಸುಳ್ಳು. ಓಕೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮನಸ್ಥಿತಿನ ನಾವು ಯಾವ ರೀತಿ ಇಟ್ಕೋಬೇಕು ಅನ್ನೋದು ತುಂಬ ಪ್ರಾಮುಖ್ಯತೆ. ಹೇಗೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು, ಇವಾಗ ಇರ್ತಕ್ಕಂಥ ಮನಸ್ಥಿತಿ ಏನು, ಹೇಗೆ ಬದಲಾಯಿಸ್ಕೋಬೇಕು ಅದು ಮುಖ್ಯ. ನಮ್ಮಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮೌಢ್ಯದಿಂದ ಕೂಡಿರ್ತಕ್ಕಂಥ ನಂಬಿಕೆಗಳಿದ್ದಾವೆ. ಬರೀ ಒಂದು ಬಾಗಿಲು ಚೇಂಜ್ ಮಾಡೋದ್ರಿಂದ, ಕಿಟಕಿ ಚೇಂಜ್ ಮಾಡೋದ್ರಿಂದ, ಅಥವಾ ಯಾವುದೋ ವಾಶ್ ಬೇಸಿನೋ ಅಥವಾ ಲೆಟ್ರಿನ್ ಬೇಸಿನೋ ಈ ಥರ ಚೇಂಜ್ ಮಾಡೋದ್ರಿಂದ ನಮ್ಮ ಇಡೀ ಜೀವನ ಸೇರಿ ಹೋಗುತ್ತಾ? ಅದು ಸಾಧ್ಯನಾ ಇದು? ಓಕೆ. ನಾವು ನಡೆಯೋ ದಿಕ್ಕು, ಕೆಲವರು ತಮ್ಮ ಹೆಸರಿನಲ್ಲಿ ಒಂದು ಏನೋ ಬೀನೋ ಸೇರಿಸ್ಕೊಳ್ಳೋದ್ರಿಂದ, ಸಂಖ್ಯಾಶಾಸ್ತ್ರದಿಂದ, ಅದರಿಂದ ನಮ್ಮ ಇದೆಲ್ಲ ಕನೆಕ್ಷನ್ಗಳು ಯಾವುದಕ್ಕೆ ಮೂಲ ಆಗಿದೆ. ಸೊ ಇದೆಲ್ಲವೂ ಕೂಡ ಹೋಗಿ ಕೂತ್ಕೊಳ್ಳೋದು ನಮ್ಮ ನಂಬಿಕೆಯಲ್ಲಿ ಕೂತ್ಕೋತಾ ಇದ್ದಾವೆ. ಸೊ ಹಾಗಾದರೆ ನಾವು ಬದಲಿಸಬೇಕಾಗಿರ್ತಕ್ಕಂಥದ್ದು ವಾಸ್ತುನಲ್ಲಿರ್ತಕ್ಕಂಥ ದೋಷಗಳನ್ನು, ನಂಬಿಕೆಯಲ್ಲಿರ್ತಕ್ಕಂಥ ದೋಷಗಳನ್ನು, ನಂಬಿಕೆಯಲ್ಲಿರ್ತಕ್ಕಂಥ ದೋಷಗಳನ್ನೇ ಹೊರತು ನೀನು ಏನೇ ವಾಸ್ತು ದೋಷಗಳನ್ನು ಸರಿಪಡಿಸಿದ್ರು ಕೂಡ ನಿನ್ನ ನಂಬಿಕೆ ಸರಿ ಹೋಗದೇ ಇದ್ರೆ ಸರಿ ಹೋಗಲ್ಲ ಅದು. ಎಲ್ಲಿಯವರೆಗೂ ನಾನು ನನ್ನ ನಂಬಿಕೆಗಳನ್ನು ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ಲ, ನನ್ನ ಮನಸ್ಸಲ್ಲಿರ್ತಕ್ಕಂಥ ನಂಬಿಕೆಗಳು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾವೆ. ಕೆಲವೊಂದು ನಂಬಿಕೆ ಬಲವಾದ ಸ್ಥಾನದಲ್ಲಿ ಕೂತ್ಕೊಂಡಿರ್ತವೆ, ಕೆಲವೊಂದು ನಂಬಿಕೆ ಸ್ವಲ್ಪ ಡೈಲ್ಯೂಟ್ ಆಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡಿರ್ತವೆ. ಸೊ ಆ ಥರ ಅದಕ್ಕೆ ನಾನು ಯಾವ ಬಲವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡಿರ್ತವೆ ಆ ನಂಬಿಕೆಗಳನ್ನು ಡಿಲೀಟ್ ಮಾಡಬೇಕು ನಾವು ನಿಧಾನವಾಗಿ. ಆ ನಂಬಿಕೆಗಳಿಂದ ಆಗ್ತಕ್ಕಂಥ ತೊಂದರೆಗಳೇ ಹೊರತು ವಾಸ್ತು ತೊಂದರೆಗಳಲ್ಲ ಅವು. ಅದನ್ನು ಡಿಲೀಟ್ ಮಾಡ್ತಾ ಹೋಗಬೇಕು ಅನ್ನೋದಕ್ಕೆ ಅದೊಂದು ಪ್ರೊಸೆಸ್ಸೇ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದನ್ನು ಯಾವ ಥರ ಡಿಲೀಟ್ ಮಾಡ್ಬೋದು ಸರ್? ನೀನು ಆ ಜಾಗದಲ್ಲಿ ಬೇರೆ ಇನ್ನೊಂದು ನಂಬಿಕೆಯನ್ನು ಕೂಡಿಸ್ಬೇಕು. ಈಗ ನಿನಗೆ ಒಂದು ನಂಬಿಕೆ ಇದೆ, ಸೊ ಈ ದಿಕ್ಕಲ್ಲಿ ತಿರುಗಾಡಿದ್ರೆ ನನಗೆ ಇಂಥ ಒಂದು ದೋಷ ಬರುತ್ತೆ ಅಂತ ನಂಬಿಕೆ ಇದೆ ಅಂತ. ಆ ದಿಕ್ಕಲ್ಲಿ ತಿರುಗಾಡು ನೀನು. ನನಗೆ ಆಗಲ್ಲ ಅಂತ, ನನಗೇನೂ ಆಗಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಬಲವಾದ ಧೈರ್ಯದಿಂದ ಆ ದಿಕ್ಕಲ್ಲಿ ತಿರುಗಾಡಬೇಕು. ಈಗ ನಾವು ಹೇಳ್ತೇವೆ ಸೈಕಲಾಜಿಕಲ್ ಆಗಿ ನೀವು ಹೈಟ್ ಫೋಬಿಯಾ ಅಂತ ಒಂದು ಬರುತ್ತೆ. ಹೌದು. ಅದಕ್ಕೆ ಏನಪ್ಪ ಹೈಟ್ ಫೋಬಿಯಿಂದ ಹೊರಗೆ ಬರಬೇಕಂದ್ರೆ ನೀನು ಹೈಟ್ ನೋಡ್ಬೇಕು. ನೀನು ನನಗೆ ಕಣ್ಣು ತಿರುಗುತ್ತೆ, ಕೆಳಗೆ ಬಿದ್ದಂಗೆ ಆಗುತ್ತೆ, ಅವೆಲ್ಲ ಸೇಫ್ಟಿ ಮ್ಯಾಟರ್ಸ್ ಅಂತ ಇಟ್ಕೊಂಡು ನೀನು ಮೇಲಿದ್ದು ನೋಡ್ಬೇಕು, ಅದನ್ನು ಬಲವಾಗಿ ನೋಡಬೇಕು. ಅವಾಗ ಏನಾಗುತ್ತೆ, ಮನಸ್ಸಿಗೆ ನಿನಗೆ ಹೈಟ್ ಫೋಬಿಯಾ ಹೋಗೋದಕ್ಕೆ ಕಾರಣ ಹೈಟೇ. ಹೌದು. ಸೊ ಆ ರೀತಿಯಾಗಿ ನಿನಗೆ ಯಾವುದಕ್ಕೆ ಒಂದು ಡಾರ್ಕ್ ಫೋಬಿಯಾ ಇರುತ್ತೆ, ನೈಟ್ ಫೋಬಿಯಾ ಇರುತ್ತೆ. ಓಕೆ. ಸೊ ಇವೆಲ್ಲ ಫೋಬಿಯಾಸ್ ಅವಲ್ಲ. ಸೇಮ್ ಅದೇ ರೀತಿಯಾಗಿ ವಾಸ್ತು ಫೋಬಿಯಾ ಇದು. ಇಲ್ಲಿ ವಾಸ್ತು ಫೋಬಿಯಾ ಅನ್ನೋದಕ್ಕಿಂತ ನನ್ನ ಹತ್ರ ಇವತ್ತಿನ ದಿವಸ ದುಡ್ಡು ಇಲ್ಲ ಅನ್ನೋ ಒಂದು ಭಯ ಇರೋದು. ದುಡ್ಡಿನ ಬಗ್ಗೆ ಒಂದು ಭಯ ಇರೋದ್ರಿಂದನೇ ಅವರು ಅದ್ರ ಬಗ್ಗೆ ಹೆಚ್ಚು ವಾಸ್ತು ಕಡೆ ಹೋಗಬೇಕು, ಸರಿ ಮಾಡಿಸ್ಬೇಕು ಅಂತ. ಫೋಬಿಯಾ ಅಂದರೆ ಭಯ ತಾನೆ, ಇನ್ನೇನು, ಅದು ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ನನ್ನ ಭಯಕ್ಕೆ ಕಾರಣ ಏನು ಅಂತ ನಾನು ಒಂದು ಸಲ ಚೆಕ್ ಮಾಡಿಕೊಂಡಾಗ ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್ ಅಂತ ಏನು ಕರಿತೀವಿ. ಹೌದು. ಆ ಒಂದು ಪಾಲಿಸಿನ ನಾವು ನಮ್ಮ ಜೀವನದಲ್ಲಿ ಇಟ್ಕೋಬೇಕು ನಾವು.
ಸೊ ಯಾವುದಕ್ಕಾಗಿ ನಾನು ಭಯಪಡ್ತಾ ಇದ್ದೀನಿ, ಒಂದು ಪಾಯಿಂಟ್ ನನಗೆ ಸಿಕ್ತು ಅಂತಂದರೆ ಒಂದಕ್ಕೆ ನಾನು ಹೋಗಿ ಆ ಒಂದನ್ನು ಚೆಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಎಲ್ಲದಕ್ಕೂ ಅದೇ ಇನ್ನು ಸೊಲ್ಯೂಷನ್. ಸೊ ಒಂದರಿಂದ ಒಂದು ಸಿಗ್ತಾ ಹೋಗುತ್ತೆ, ಅದು ಎಳೆ ದಾರ ಒಂದು ಸಿಗ್ತಾ ಹೋಗುತ್ತೆ. ಸೊ ನನಗಿರ್ತಕ್ಕಂಥ ಭಯ ಯಾವುದು, ಯಾವುದಕ್ಕಾಗಿ ಭಯ ಬಿಡ್ತಾ ಇದ್ದೀನಿ, ನನಗಿರ್ತಕ್ಕಂಥ ಭಯ ಸಾವು. ಡೆಫಿನೆಟಾಗಿ ಬರುತ್ತೆ, ಒಂದಲ್ಲ ಒಂದಿನ ಬರುತ್ತೆ. ಹೌದು. ಹಾಂ, ಅದಕ್ಕೆ ಯಾಕೆ ನಾನು ಭಯ ಪಡಬೇಕು? ಈಗ ತಪ್ಪಿಸ್ಕೊಳ್ಳೋಕೆ ಆಗದೇ ಇಲ್ಲ ಅಂದಾಗ ಭಯ ಪಡೋದಕ್ಕೆ, ಹೌದಾ? ಯಾವಾಗ ಅದು ಭಯ ಇಲ್ಲ ಅಂದ ತಕ್ಷಣ ಸಾವೊಂದು ಭಯ ಇಲ್ಲಪ್ಪ, ನಾನೇನು ನೆಕ್ಸ್ಟ್ ಏನು, ನಾನು ಸಂತೋಷವಾಗಿರ್ಬೇಕು, ಅದಕ್ಕೆ ಏನು ಮಾಡ್ಬೇಕು ನಾನು ಆರೋಗ್ಯವಾಗಿರ್ಬೇಕು, ಅದಕ್ಕೇನು ಮಾಡಬೇಕು? ಸಂತೋಷ ಬೇಕು ಅಂದರೆ ಆರೋಗ್ಯ ಇರಬೇಕು, ಆರೋಗ್ಯ ಇದ್ದಾಗ ಸಂತೋಷ ಸಿಗುತ್ತೆ. ಹೌದು. ಸೊ ಆರೋಗ್ಯಕ್ಕೆ ಏನು ಮಾಡಬೇಕು ನಾವು? ಆರೋಗ್ಯಕ್ಕೆ ಏನು ಮಾಡಬೇಕು ಅಂತ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ತಿರುಗಾಡಿ ಬರೀ ಟೆಸ್ಟ್ಗೂ ಮಾಡಿಸ್ಕೊಂಡ್ರೆ ಆರೋಗ್ಯ ಬರಲ್ಲ. ಯಾವ ಆಹಾರ ತಗೋಬೇಕು, ಆಹಾರ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಏನು ಮಾಡ್ಬೇಕು ನಾನು, ಅದಕ್ಕೆ ನಾನು ಏನು ಚೇಂಜ್ ಮಾಡ್ಕೋಬೇಕು? ಎಷ್ಟೇ ಡಾಕ್ಟ್ರು, ಮೈಕಲ್ ಜಾಕ್ಸನ್ ಸುತ್ತ ಡಾಕ್ಟ್ರುಗಳಿದ್ದರು, ಹೌದಾ? ಎಷ್ಟು 50 ಜನ ಡಾಕ್ಟ್ರುಗಳು ಇಟ್ಕೊಂಡಿದ್ದ ಮೈಕಲ್ ಜಾಕ್ಸನ್, ಮತ್ತೆ ಹೋದ, ಅದು ಸಾಧ್ಯ ಇಲ್ಲ ಅದು. ಸೊ ಹಾಗಾಗಿ ಹಾಸ್ಪಿಟಲ್ಸ್ ಸುತ್ತ ತಿರುಗೋದ್ರಿಂದ, ಟೆಸ್ಟ್ ಮಾಡಿಸೋದ್ರಿಂದ ಅಥವಾ ಮೆಡಿಸಿನ್ಸ್ನ ಹಾಕ್ಕೊಳ್ಳೋದ್ರಿಂದ ಆರೋಗ್ಯ ಬರುತ್ತಾ, ಅಥವಾ ಆರೋಗ್ಯ ಬರೋದಕ್ಕೆ ನಾನು ಮಾಡಬೇಕಾಗಿರ್ತಕ್ಕಂಥದ್ದೇನು? ಆಹಾರ ನಿಯಮಗಳನ್ನು ಬದಲು ಮಾಡಿಕೊಳ್ಳಬೇಕು, ಆಮೇಲೆ ವ್ಯಾಯಾಮ ಒಂದು ಪದ್ಧತಿಗಳನ್ನು ಫಾಲೋ ಮಾಡಬೇಕು. ಸೊ ಅದನ್ನು ಮಾಡಿದಾಗ ಆರೋಗ್ಯ ಸರಿ ಹೋಗುತ್ತೆ. ಹೌದು. ಅಂದರೆ ರೂಟ್ ಕಾಸ್ ಏನು ಅನ್ನೋದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಹೋದರೆ ನನ್ನ ವಾಸನೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ರೂಟ್ ಕಾಸ್ ಯಾವುದಕ್ಕೆ ಆದರೂ ಒಂದು ರೂಟ್ ಕಾಸ್ ಇರುತ್ತೆ. ಆ ರೂಟ್ ಕಾಸ್ ಏನು ಅಂತ ಚೆಕ್ ಮಾಡ್ಬೇಕು ನಾವು. ರೂಟ್ ಕಾಸ್ ಚೆಕ್ ಮಾಡದೆ ಲೀಫ್ ಕಾಸಲ್ಲೇ ಕೂತ್ಕೊಂಡ್ರೆ ಅದು ಲೀಫ್ ಎಲೆ ಅಳ್ಳಾಡ್ತಾ ಇರ್ತದೆ ಅಷ್ಟೇ. ಅದು ರೂಟ್ ಕಾಸ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ ನೀನು ರೂಟ್ ಕಾಸನ್ನ ನೋಡಬೇಕು. ಅದಕ್ಕೆ ಒಂದು ವಾಸ್ತು ಅಂತ ಬಂದಾಗ ಮನೆಯೇ ರೂಟ್ ಕಾಸ ಅಥವಾ ನನ್ನ ಮನಸ್ಸು ರೂಟ್ ಕಾಸ? ಸೊ ಮನಸ್ಸಿನಲ್ಲಿ ತುಂಬಾ ಗೊಂದಲಗಳು ಮತ್ತೆ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇಟ್ಕೊಂಡು ನಾವು ಹೊರಗಡೆ ಒಂದು ಬಾತ್ರೂಮ್ ಚೇಂಜ್ ಮಾಡಿಬಿಟ್ಟೆ, ಇಲ್ಲ ಅಂತ ಹೇಳಿದ್ರೆ ಒಂದು ಗೋಡೆಗೆ ಪೇಂಟ್ ಹೊಡಿಸ್ತೆ, ಯಾವುದೇ ಒಂದು ಐಡಲ್ ತಂದಿಟ್ಟೆ, ಸೊ ಅದನ್ನ ಮಾಡೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಸೊಸೈಟಿಯಲ್ಲಿ ಕಮರ್ಷಿಯಲ್ ಆಗಿ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋರು ಭಾಳ ಜನ ಇರ್ತಾರೆ. ಇಂಥ ಕ್ರಿಸ್ಟಲ್ ಇಡಿ, ಇಂಥ ಒಂದು ಕಲ್ಲಿಡಿ, ಇಂಥ ಒಂದು ಬೊಂಬೆ ಇಡಿ, ಇಂಥ ಒಂದು ಕ್ಯಾಲೆಂಡರ್ ಹಾಕಿ ಅಥವಾ ಇಂಥ ಒಂದು ಫೋಟೋ ಹಾಕಿ. ಸೊ ಈ ಥರ ಸಿಗೋಂಥ ಒಂದು ಕಮರ್ಷಿಯಲ್ ಇವರು ಬೇಕಾದಷ್ಟು ಜನ ಇದ್ದಾರೆ. ಅವ್ರೇನು ಮಾಡ್ತಾರೆ, ನಮ್ಮಂಥ ಈ ಭಯ ಇದ್ದಂಥವ್ರನ್ನ ಭಯನೇ ಅವರಿಗೆ ಒಂದು ಬಿಸ್ನೆಸ್. ಅದು ಕಾರಣ ಅವ್ರು ಬದುಕ್ತಾರೆ. ಅವರು ಮೇ ಬಿ ಅವರಿಗೆ ಅವ್ರು ನಂಬಿರೋ ಕಾರಣ ಒಂದು ಟೆಂಪ್ರರಿಗೆ ಅದು ವರ್ಕ್ ಆಗ್ಬೋದೇನೋ ಅಷ್ಟೇ. ಯಾವುದು ವರ್ಕ್ ಆಗಲ್ಲ. ಅದೇ ನಮ್ಮ ತಪ್ಪು. ಟೆಂಪ್ರರಿ ವರ್ಕ್ ಆಗುತ್ತೆ, ಪರ್ಮನೆಂಟ್ ವರ್ಕ್ ಆಗುತ್ತೆ ಇಲ್ಲ. ನಿನ್ನ ಬಿಲೀಫ್ ವರ್ಕ್ ಆಗುತ್ತೆ. ಅದೇ ಬಿಲೀಫ್. ನೀನು ಅದು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೀನು ಒಂದು ಯಾವುದೋ ಒಂದು ಸ್ಟೋನ್ ತಂದು ಮನೇಲಿಟ್ಟರೆ ನಿನಗೆ ಆರೋಗ್ಯ ಸುಧಾರಿಸುತ್ತೆ ಅಂತಂದರೆ ನಿನಗೆ ಅಲ್ಲಿ ಪ್ಲಾಸಿಬೋ ಎಫೆಕ್ಟ್ ಆಗುತ್ತೆ. ಅಲ್ಲಿ ನಿನಗೆ ಆ ಸ್ಟೋನು ನಿನಗೆ ಆ ಪ್ಲಾಸಿಬೋ ಎಫೆಕ್ಟ್ನ ಕೊಡುತ್ತೆ ನಿನಗೆ. ಹಾಂ. ಸೊ ಅವಾಗೇನು ಅಂದ್ಕೊಂತೀನಿ, ನಿನ್ನ ಮೈಂಡ್ ನಿನ್ನ ಒಂದು ನಂಬಿಕೆನಲ್ಲಿ ಬದಲಾವಣೆ ಆಯ್ತೇ ಹೊರತು ನಿನ್ನ ಕಲ್ಲಲ್ಲಿ ಬದಲಾವಣೆ ಆಗಲಿಲ್ಲ. ಆ ಕಲ್ಲಿರೋದ್ರಿಂದ ನನಗೆ ನಾವು ಕಲ್ಲು ಬಂತು ನನಗೆ ಚೇಂಜ್ ಆಯಿತು. ನೋ, ದಟ್ ಇಸ್ ಯುವರ್ ಬಿಲೀಫ್ ಸಿಸ್ಟಮ್. ನಿನ್ನ ಬಿಲೀಫ್ ವರ್ಕ್ ಆಗುತ್ತೆ ಅಲ್ಲಿ. ಆದರೆ ಇಲ್ಲಿ ಬಿಲೀಫ್ ವರ್ಕ್ ಆಗೋದಕ್ಕೆ ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ಪರಿಸ್ಥಿತಿ ಅಥವಾ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಯಾವುದು ಬೇಕಾಗಿಲ್ಲ ಅಂತೀರಾ? ಅಂದರೆ ಇವಾಗ ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳಿ ಮಾತಾಡ್ತಾ ಹೋದ್ವಿ. ಆ ಒಂದು ಕ್ರಿಸ್ಟಲ್ ತೊಗೊಂಬಂದು ಇಟ್ಕೊಂಡಿರೋದ್ರಿಂದ ನನ್ನ ಆರೋಗ್ಯ ಸುಧಾರಿಸ್ತು ಅಂತ ಹೇಳಿದ್ವಿ. ಆ್ಯಕ್ಚುಲಿ ಎಷ್ಟೋ ಜನ ಹೊರಗಡೆ ಮಾಡ್ತಾ ಇದ್ದಾರೆ ಕೂಡ. ಸೊ ಅಲ್ಲಿ ಪ್ಲಾಸಿಬೋ ಎಫೆಕ್ಟ್ ವರ್ಕ್ ಆಯಿತು. ಸೊ ಹಾಗಾದರೆ ಒಂದು ನನಗೆ ಯಾವುದೇ ಒಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ನಾನು ಯಾವುದೇ ಒಂದು ಎನ್ವಿರಾನ್ಮೆಂಟಲ್ ಮೇಲೆ ಡಿಪೆಂಡ್ ಆಗ್ತಿಲ್ಲ, ದಿಕ್ಕುಗಳು ಬೇಡ, ನನಗೆ ಯಾವುದೇ ಒಂದು ವಾಸ್ತು ಬೇಡ ಅಂತ ಅಂದಾಗ, ಸೊ ಅಲ್ಲಿ ನಮ್ಮ ಒಂದು ಮೈಂಡು ನಾನು ನಂಬಿರ್ತಕ್ಕಂಥ ಒಂದು ಬಿಲೀಫ್ ಸಿಸ್ಟಮ್ ಮೇಲೆ ವರ್ಕ್ ಆಗ್ತಾ ಇದೆ. ನಿನ್ನ ನಂಬಿಕೆ ಏನಿರಬೇಕು ಅಂದರೆ ಅವೆಲ್ಲದಕ್ಕೂ ಅತೀತವಾದವನು ನಾನು ಅಂತಿರಬೇಕು. ಒಂದು ದಿಕ್ಕನ್ನು ಇನ್ನೊಂದನ್ನು ವಸ್ತುಗಳನ್ನು ಈ ಥರ ನಂಬಿಕೊಂಡು ನೀನು ಜೀವನ ಮಾಡೋದಲ್ಲ. ಅದೆಲ್ಲದಕ್ಕೂ ಅತೀತವಾದವನು ನಾನು. ಈಗ ದೇಹವನ್ನು ನಾನು ಧರಿಸಿದ್ದೇನೆ ಹೊರತು ನಾನು ದೇಹ ಅಲ್ಲ. ಹಾಂ, ಈ ಮನೆಯನ್ನು ನಾನು ಧರಿಸಿದವನು, ನಾನು ಮನೆ ಅಲ್ಲ. ಮನೇಲಿ ನಾನು ಇದ್ದೀನಿ, ನಾನು ಧರಿಸಿದವನು ಅಂದರೆ ನನ್ನ ಮನೇಲಿ ಇದ್ದೀನಿ ನಾನು. ಯಾವ ರೀತಿ ದೇಹ ಧಾರಣೆಯನ್ನು ಮಾಡಿದ್ದೇನೆ, ಮನೆ ಧಾರಣೆ ಮಾಡಿದ್ದೇನೆ ನಾನು. ಮನೇಲಿ ಇದ್ದೀನಿ ನಾನು. ಮನೆ ನಾನಲ್ಲ, ದೇಹ ನಾನಲ್ಲ. ಮತ್ತು ದೇಹ ನಾನಲ್ಲ ಅಂತಂದ್ರೆ ಯಾರು ನಾನು? ಎಲ್ಲದಕ್ಕೂ ಅತೀತವಾದವನು ನಾನು.
ಸೊ ಅಂದರೆ ಈ ಕ್ರಿಸ್ಟಲ್ಸ್ ಆಗಿರ್ಬೋದು, ಈ ಕಲ್ಲಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬೊಂಬೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇವುಗಳು ನನ್ನನ್ನು ಬದಲು ಮಾಡ್ತಾವ, ಅಷ್ಟು ಶಕ್ತಿ ಇದೆಯಾ ಅಥವಾ ನನ್ನೊಳಗೆ ಆ ಶಕ್ತಿ ಇದೆಯಾ? ಸೊ ನನ್ನೊಳಗೆ ಆ ಶಕ್ತಿ ಇದೆ ಅಂತ ಯಾವತ್ತು ನನ್ನಲ್ಲಿ ಒಂದು ಪರಿಗಣನೆ ಬರುತ್ತೆ, ನನ್ನಲ್ಲಿ ಒಂದು ಆಲೋಚನೆ ಪ್ರಾರಂಭ ಆಗುತ್ತೆ, ನನ್ನ ಆಲೋಚನೆ ವಿಶ್ವವ್ಯಾಪಿ ಆಗುತ್ತೆ, ನಾನು ಬೆಳಿತೀನಿ. ನಾನು ಇಲ್ಲಾಂದರೆ ಅವುಗಳಿಗಿಂತ ಕಡಿಮೆ. ನಾನು ಯಾವುದೋ ಒಂದು ಕಲ್ಲೋ, ಯಾವುದೋ ಒಂದು ಫೋಟೋನೋ, ಯಾವುದೋ ಬೊಂಬೆನೋ ಅದನ್ನು ನನ್ನನ್ನು ಆಡಿಸುತ್ತೆ ಅಂತಂದರೆ ನಾನು ಎಷ್ಟು ಚಿಕ್ಕವನು. ಸೊ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಲ್ಲ, ನಾನು ಪೂರ್ತಿ ಚಿಕ್ಕವನು. ನನ್ನನ್ನು ಲಿಮಿಟ್ ಮಾಡ್ಕೊತಾ ಇದ್ದೀನಿ. ಆದ ಕಾರಣ ನನ್ನನ್ನು ಬೊಂಬೆ ಆಡಿಸುತ್ತೆ, ಇನ್ನೊಂದು ಆಡಿಸುತ್ತೆ, ಅವನು ವಾಸ್ತಿಗಳನ್ನು ಆಡಿಸ್ತಾನೆ, ಇನ್ನೊಬ್ಬನ ಆಡಿಸ್ತಾನೆ, ಎಲ್ಲರೂ ಆಡಿಸ್ತಾನೆ. ಬಿಕಾಸ್ ಎಲ್ಲರ ಕೈಯೊಳಗೆ ನನ್ನ ಹಗ್ಗ ಇದೆ. ನಾನೊಂದು ಕೈಗೊಂಬೆ ಥರ ಅವ್ರಿಗೆ ಬೇಕು ಅವ್ರಿಗೆ ಕುಣಿಸ್ತಾ ಇದ್ದಾರೆ ಅವರು. ಸೊ ನಾನು ಅತೀತವಾದವನು, ಇದಕ್ಕೆಲ್ಲದಕ್ಕೂ ಅತೀತವಾದವನು ಅಂತ ಅಂದುಕೊಂಡಾಗ ಡೆಫಿನೆಟ್ ಆಗಿ ನನ್ನ ಆಲೋಚನೆ ಪರಿಧಿ ಚೇಂಜ್ ಆಗೋಗ್ಬಿಡುತ್ತೆ, ಲಿಮಿಟ್ ಹೋಗಿ ಅನ್ಲಿಮಿಟ್ ಆಗಿಬಿಡುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ಆಧ್ಯಾತ್ಮಿಕ ಪ್ರವೇಶ ಬೇಕು, ಆಧ್ಯಾತ್ಮಿಕ ಆಲೋಚನೆ ಬೇಕು. ಅವಾಗ ವಾಸನೆಗಳು ಬದಲಾಗ್ತವೆ. ಈಗ ಎಲ್ಲವೂ ಕೂಡ ಭೌತಿಕವಾಗಿರ್ತಕ್ಕಂಥ ವಾಸನೆಗಳಿವೆ. ಹಣ, ಸಾವು, ಅಧಿಕಾರ, ಇನ್ನೊಂದು ಇವೆಲ್ಲ ಒಂದು ಭೌತಿಕವಾಗಿರ್ತಕ್ಕಂಥ ಆಲೋಚನೆಗಳು, ಭೌತಿಕವಾಗಿರ್ತಕ್ಕಂಥ ವಾಸನೆಗಳಿವೆಲ್ಲ. ಈ ಭೌತಿಕವಾಗಿರ್ತಕ್ಕಂಥ ವಾಸನೆಗಳಿಂದ ನಾನು ಮುಕ್ತನಾಗಿ ನಾನು ಆಧ್ಯಾತ್ಮಿಕ ಒಂದು ಪರಿಧಿಗೆ ಹೋಗಬೇಕು ಅಂತಂದರೆ ಈ ಭೌತಿಕ ವಾಸನೆಗಳನ್ನು ನಾವು ಚೆಕ್ ಮಾಡಬೇಕು ಫಸ್ಟು. ಈ ಭೌತಿಕ ವಾಸನೆಗಳು ಭೌತಿಕ ಪ್ರಪಂಚದಲ್ಲಿದ್ದಾವ, ನನ್ನ ಮಾನಸಿಕ ಪ್ರಪಂಚದಲ್ಲಿದ್ದಾವ? ನನಗೆ ಕಾಣೋದು ಭೌತಿಕ ಪ್ರಪಂಚದಲ್ಲಿ ಕಾಣ್ತಾ ಇದ್ದಾವೆ, ಬಟ್ ಅವು ಇರೋದೆಲ್ಲಿ? ಅವು ಜಾಗ ಕೊಟ್ಟಿರೋದು ಯಾರು? ನಾನೇ, ನನ್ನ ಮಾನಸಿಕ ಪ್ರಪಂಚದಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಚೇಂಜ್ ಮಾಡಬೇಕಾ, ಇಲ್ಲಿ ಚೇಂಜ್ ಮಾಡಬೇಕಾ? ಇಲ್ಲಿ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ವಾಸ್ತು ದೋಷನ ಅಥವಾ ವಾಸನಾ ದೋಷನ ಅನ್ನೋದಕ್ಕೆ ಇಲ್ಲಿ ಚೆಕ್ ಮಾಡ್ಕೋಬೇಕಾಗಿರೋದು ಇಲ್ಲೇ. ಹೌದು. ಅದಕ್ಕೋಸ್ಕರ ಆಧ್ಯಾತ್ಮಿಕತೆ ಯಾಕೆ ಬೇಕು ಅಂತಂದರೆ ಇವೆಲ್ಲವುಗಳಿಂದ ಮುಕ್ತನಾಗಬೇಕು ಮನುಷ್ಯ. ಎಲ್ಲಿಯವರೆಗೆ ಇವು ನನ್ನನ್ನು ಕಾಡಿಸ್ತವೆ. ಒಬ್ಬನು ಎಲ್ಲರಿಗೂ ಆಡಿಸ್ತಾನೆ. ಒಬ್ಬನು ಜ್ಯೋತಿಷ್ಯ ಅಂತಾನೆ, ಒಬ್ಬನು ವಾಸ್ತು ಅಂತಾನೆ, ಒಬ್ಬನು ಸಂಖ್ಯಾಶಾಸ್ತ್ರ ಅಂತಾನೆ, ಒಬ್ಬನು ಇನ್ನೊಂದು ಅಂತಾನೆ. ಎಲ್ಲರೂ ನನ್ನ ಆಡಿಸೋರೆ, ಎಲ್ಲರ ಕೈಯೊಳಗೆ ನನ್ನ ಹಗ್ಗ ಇದೆ, ಅವನ್ನೆಲ್ಲ ಆಡಿಸ್ತಾರೆ. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ಆ ಒಂದು ವಿದ್ಯೆಯಲ್ಲಿ ಪ್ರವೀಣರು ನಮ್ಗೆ ಗೊತ್ತಾ? ನಾನು ಎಲ್ಲವನ್ನೂ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸೈನ್ಸ್ ಅಂತ ಒಂದು 4 ಇಂಗ್ಲೀಷ್ ಮಾತು ಕಲ್ತ್ಕೊಂಡಿದ್ದಾನೆ, ಸೈನ್ಸ್ ಅಂತ ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ. ಬಾಯಿ ಬಂದಂಗೆ ಮಾತಾಡ್ತಾರೆ. ಒಂದು ನಮ್ಮ ಒಂದು ಲೂಪ್ ಹೋಲ್ಸ್ನ ಇಟ್ಕೊಂಡು ಅವರು ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಅವರು ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಸೊ ನನ್ನ ಲೂಪ್ ಹೋಲ್ ಎಲ್ಲಿದೆ? ನನ್ನ ಲೂಪ್ ಹೋಲ್ ಇಲ್ಲಿದೆ. ಮನಸ್ಸೇ ಕಾರಣ. ಮನಸ್ಸೇ ಅಲ್ಲ. ಸೊ ಹಾಗಾಗಿ ನಾವು ಎಲ್ಲೋ ಹೊರಗಡೆ ದೋಷ ಇದೆ ಅಂತ ಹೇಳಿ ನಾವು ಅಲ್ಲಿ ಸರಿಪಡಿಸ್ಕೊಳ್ಳೋದ್ರ ಬದಲು ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸನ್ನ ನಾವು ತಿಳ್ಕೊತಾ ಆ ಒಂದು ಮನಸ್ಸನ್ನ ಸರಿಪಡಿಸ್ಕೊಂಡ್ರೆ ನಮ್ಮ ಜೀವನ ಸುಖಕರವಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.